ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸತಾಗಿ ವಿಡಿಯೋ ನೋಡ್ತೀನಿ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನೊಂದು ಅಧ್ಯಾಯ 3ರಲ್ಲಿ ಇದ್ದೇನೆ. ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ರೀತಿಯಾಗಿ ನಿಮ್ಮ ಬೆಂಬಲ ಸದಾ ನನ್ನ ಮೇಲೆ ಇರ್ಲಿ ಅಂತ ನಾನೊಂದು ಭಗವದ್ಗೀತೆ ಅಧ್ಯಾಯ 3ರಲ್ಲಿ ಇದ್ದೇನೆ. ಅಂತ ಹೇಳಿದ್ರೆ ಕರ್ಮಯೋಗ ಅಂತ ಹೇಳಿ. ಈ ಕರ್ಮಯೋಗ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಮಾತೆತ್ತಿದ್ರೆ ಕೂಡ ನೀನು ಮಾಡಿದಂತಹ ಕರ್ಮ ನಿನ್ಗೆ ಸಿಗ್ತದೆ. ಅದು ಯಾವ ತರ ಕರ್ಮ ನಮ್ಮ ಜೀವನದಲ್ಲಿ ನಮಗೆ ಹೇಗೆ ಅದು ನಮ್ಗೆ ಸಿಗ್ತದೆ, ಅಥವಾ ನಾವು ಆಸ್ತಿಯ ಆಸೆ ಪಟ್ರೇನಾ, ಅಥವಾ ನಾವು ಮಾಡದೇ ಇರುವ ತಪ್ಪಿಗೆ ನಮಗೆ ಕರ್ಮ ಅನ್ನೋದು ಬರ್ತದ, ಅಥವಾ ಯಾವ ರೀತಿಯಾಗಿ ಕರ್ಮ ಫಲ ಅನ್ನೋದನ್ನು ಹೇಗೆ ಸಿಗ್ತದೆ ಅನ್ನೋದೇ ಈ ಒಂದು ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಬಹುದು. ಹಾಗಾಗಿ ಸಂಪೂರ್ಣವಾಗಿ ಕರ್ಮ ಯಾರಿಗೆ, ಯಾಕೆ, ಹೇಗೆ ಮತ್ತೆ ಯಾವಾಗ ಸಿಗ್ತದೆ ಅನ್ನೋದೇ ಈ ಭಗವದ್ಗೀತೆ 3ನೇ ಅಧ್ಯಾಯ ಸಂಪೂರ್ಣವಾಗಿದ್ರಲ್ಲಿ ಅರ್ಥಭರಿತವಾಗಿ ಒಂದು ಕೊಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ಒಂದು ಹಿಂದಿನ ಶ್ಲೋಕಗಳನ್ನಾಗಿರ್ಲಿ ಅಥವಾ ಒಂದು ಅಧ್ಯಾಯಗಳಾಗಿರ್ಲಿ ಕೇಳಿರಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಅಧ್ಯಾಯ 3 ಒಂದು ಶ್ಲೋಕ 1ರಲ್ಲಿ ಒಂದು ಅರ್ಜುನರು ಶ್ರೀಕೃಷ್ಣರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆ ಎಂತದ್ದು ಅಂತ ಹೇಳಿದ್ರೆ ಒಂದು ಇಡೀ ಒಂದು ನಮ್ಮ ಮನುಕುಲದ ಪ್ರಶ್ನೆ ಕೂಡ ಅದೇ ಆಗಿರ್ತದೆ ಅಂತಾನೆ ಹೇಳ್ಬೋದು. ಅರ್ಜುನರು ಕೇಳುವಂತಹ ಪ್ರಶ್ನೆ ತುಂಬಾ ಒಂದು ಇವತ್ತಿನ ಕಾಲದ ಅಥವಾ ನಮಗೆ ಕೂಡ ಆ ಪ್ರಶ್ನೆಗಳು ಕೆಲವು ಬಾರಿ ಮೂಡ್ತದೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಎಲ್ಲ ಕೂಡ ನಿನ್ಗೆ ಗೊತ್ತು, ಈ ಯುದ್ಧ ಮಾಡಿದ್ರೆ ಅದೆಷ್ಟೋ ಜನಗಳು ಸಾಯ್ತಾರಂತನೂ ನಿನ್ಗೆ ಗೊತ್ತು. ಹಾಗಿದ್ಮೇಲೆ ನನಗೆ ಯುದ್ಧ ಮಾಡ್ಲಿಕ್ಕೆ ನೀನ್ ಯಾಕೆ ನನ್ನನ್ನು ಬೆಂಬಲಿಸ್ತಿದ್ಯಾ ಅಂತ ಹೇಳಿ, ಅಂದ್ರೆ ನನಗೆ ಯಾಕೆ ನೀನು ಪ್ರೇರೇಪಣೆ ಕೊಡ್ತಿದ್ಯಾ ಅಥವಾ ನನಗೆ ಯಾಕೆ ಬೆಂಬಲವನ್ನು ನೀಡ್ತಿದ್ಯಾ, ಇದರಿಂದ ನಾನು ಹಿಂದೆ ಬರ್ಬೋದಲ್ವಾ, ಅಥವಾ ಇದರಿಂದ ಎಷ್ಟೋ ಪ್ರಾಣಾಪಾಯಗಳು ತಪ್ಪಬಹುದಲ್ವಾ ಅಂತ ಹೇಳಿ ಶ್ರೀಕೃಷ್ಣರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಅರ್ಜುನರು ಹೇಳ್ತಾರೆ ಹೇಳಿದ್ರೆ, ಶ್ರೀಕೃಷ್ಣ ಕಾಮ್ಯ ಕರ್ಮಕ್ಕಿಂತ ಬುದ್ಧಿಯ ಮೇಲೆ ಅಂತ ಹೇಳಿದ್ರೆ ನಾನು ಯುದ್ಧವನ್ನು ಯಾಕೆ ಮಾಡ್ಬೇಕು ಅನ್ನೋದನ್ನ ಒಂದು ಪ್ರಶ್ನೆ ಇಡ್ತಾರೆ. ಬುದ್ಧಿಯ ಮೇಲಾದೆ ಅಂತ ಹೇಳಿದ್ರೆ ಕಾಮ್ಯ ಕರ್ಮಗಳನ್ನು ನಾನು ಯಾಕೆ ಮಾಡ್ಬೇಕು ಶ್ರೀಕೃಷ್ಣ, ಈ ಘೋರ ಯುದ್ಧ ನನ್ನ ಮುಂದೆ ಯಾಕೆ ಇಟ್ಟಿದ್ಯಾ ನೀನು ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಒಂದು ಕ್ವಶನ್ ಅಥವಾ ಒಂದು ಪ್ರಶ್ನೆಯನ್ನು ಕೇಳುವುದೇ ಈ ಒಂದು ಅಧ್ಯಾಯ 3 ಶ್ಲೋಕ 1ರಲ್ಲಿ ಈ ಒಂದು ಅರ್ಜುನನ ಒಂದು ಪ್ರಶ್ನೆಯಿಂದಲೇ ಆರಂಭಗೊಳ್ಳುತ್ತದೆ ಅಂತ ಹೇಳಿದ್ರೆ ಹೌದಲ್ವಾ. ಅವರು ಕೇಳೋ ಒಂದು ಪ್ರಶ್ನೆ ಕೂಡ ಒಂದು ತುಂಬಾ ಒಂದು ಎಲ್ಲರಿಗೂ ಕೂಡ ಆ ಸಿಚುವೇಶನ್ ಅಲ್ಲಿ ನಾವಿದ್ರೆ ಕೂಡ ಅದನ್ನೇ ಪ್ರಶ್ನೆಯನ್ನು ಮಾಡ್ತಿದ್ವಿ. ಯಾಕಂತ ಹೇಳಿದ್ರೆ ಈ ಎಷ್ಟೋ ಯುದ್ಧದಲ್ಲಿ ಎಷ್ಟೋ ಸಾವುಗಳು ಇದು ಮಾಡೋದಕ್ಕಿಂತ ನಾನು ಬುದ್ಧಿ ಉಪಯೋಗಿಸಿ ಆ ಯುದ್ಧದಿಂದ ಹಿಂಜರಿಯುವುದೇ ಉತ್ತಮ ಅಂತ ಹೇಳಿ ನಾವು ಭಾವಿಸಿರ್ತೇವೆ. ಆಗ ಶ್ರೀಕೃಷ್ಣರು ಒಂದು ಹೇಳುವಂತಹ ಸಂದೇಶ ಏನಂತ ಹೇಳಿದ್ರೆ, ನೀನು ಕರ್ಮವನ್ನು ಮಾಡು, ನಿನ್ನ ಕಾರ್ಯವನ್ನು ಮಾಡು, ಪ್ರತಿಫಲ ನನ್ಗೆ ಬಿಡು ಅಂತ ಶ್ರೀಕೃಷ್ಣರು ಹೇಳ್ತಾರೆ. ನಿಜವಾದ ಮನುಷ್ಯ ಅಂತ ಹೇಳಿದ್ರೆ ಯಾವುದೋ ಆಸೆ ಆಕಾಂಕ್ಷೆಗಳು ಬಯಕೆಗಳಿಲ್ಲದೆ ಸ್ವತಂತ್ರವಾಗಿ ಎಲ್ಲವೂ ಶ್ರೀಕೃಷ್ಣ ಒಂದು ಎಲ್ಲವೂ ದೇವರು ಕೊಟ್ಟದ್ದು ಅಂತ ಹೇಳಿ ಯಾರು ಬದುಕ್ತಾನೆ ಅವನು ನಿಜವಾದ ಒಂದು ಭಕ್ತಿಯ ಮಾರ್ಗ ಅಥವಾ ನಿಜವಾದ ಒಂದು ಅವನು ಕಾರ್ಯ ಮಾಡ್ತಿದ್ದಾನಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಈಗ ಕೆಲವೊಂದು ಬಾರಿ ನಾವು ಹೇಳ್ತೇವೆ ಸನ್ಯಾಸಿಗಳು ಕೂಡ ಹೌದಲ್ವಾ ಅಂತ ಹೇಳಿದ್ರೆ ಅವರಿಗೆ ಆಸೆ ಆಕಾಂಕ್ಷೆಗಳು ಅನ್ನೋದು ಇರೋದಿಲ್ಲ ಅಂತ ಹೇಳಿ. ಆದ್ರೆ ಶ್ರೀಕೃಷ್ಣರು ಹೇಳ್ತಾರೆ ಸನ್ಯಾಸಿಗಳೇ ಕೂಡ ಅವರು ಒಂದು ಕಾಡಿಗೆ ಹೋಗಿ ತಪಸ್ಸಿಗೆ ಹೋದಾಗ ಅವರು ಭಯದಿಂದ ಹೋದ್ರೆ, ಯಾವುದೇ ಒಂದು ಆಸೆಗಳಿಂದ ಹೋದ್ರೆ, ಯಾವುದೇ ಒಂದು ಮನಸ್ಸಲ್ಲಿ ಒಂದು ಭಯ ಇಟ್ಕೊಂಡು ಹೋದ್ರೆ ಅವರು ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಭಯ ಎಲ್ಲ ಕೂಡ ಒಂದು ದೇವರಿಗೆ ನಾನು ಬಿಟ್ಟಿದ್ದೇನೆ ತಂದೆ, ನಾನು ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿನ್ನ ಕೊಟ್ಟಂತಹ ಭಿಕ್ಷೆಯಲ್ಲೇ ಬದುಕ್ತಿದ್ದೀನಿ, ಅಥವಾ ನೀನೇ ಇದಕ್ಕೆಲ್ಲಾ ಪರಿಹಾರ, ನೀನೇ ಇದಕ್ಕೆ ಒಡೆಯ, ನಾನು ಏನೋ ಮುಂದೆ ಹೆಜ್ಜೆ ಇಡ್ತಿದ್ದೇನೆ, ಅದನ್ನು ನಾನು ಹೊಣೆ ಏನು ಕೂಡ ಬಯಸುವುದಿಲ್ಲ, ನಿನಗೆ ಕರ್ಮವನ್ನು ಅಥವಾ ನಿನ್ನ ಪ್ರತಿಫಲ ಏನ್ ಕೊಡ್ತೀಯ ಅದು ನಿನಗೆ ಬಿಟ್ಟಿದ್ದು ತಂದೆ ಅಂತ ಹೇಳಿ ನಾವು ಕಾರ್ಯವನ್ನು ಮುಂದೂಡಿಸಿದ್ರೆ ದೇವರದಕ್ಕೆ ಏನು ಪ್ರತಿಫಲ ಕೊಡ್ಬೇಕು ಅನ್ನೋದನ್ನ ಶ್ರೀಕೃಷ್ಣರ ಒಂದು ಲೆಕ್ಕಾಚಾರವನ್ನ ಹಾಕ್ತಾರಂತಾನೆ ಹೇಳ್ಬೋದು. ನಾ ಈ ಹಿಂದೆ ತುಂಬಾ ಶ್ಲೋಕದಲ್ಲಿ ಹೇಳಿದ್ದೇನೆ, ಯಾವತ್ತೂ ಕೂಡ ಕರ್ಮ ಫಲವನ್ನು ಬಯಸದೆ ನಾವು ಒಂದು ಕಾರ್ಯವನ್ನು ಮಾಡ್ಬೇಕು ಅಂತ ಹೇಳಿ. ಈಗ ಎಷ್ಟೋ ಜನ ಹೇಳಿರ್ತಾರೆ ನಾನ್ ನಿನಗೆ ಎಷ್ಟೋ ಮಾಡಿದ್ದೇನೆ, ಅಥವಾ ನಿನ್ಗೆ ಒಂದು ಊಟ ಇಲ್ಲದಾಗ ಅಥವಾ ನಿನ್ ಸಂಕಷ್ಟದಲ್ಲಿ ಇದ್ದಾಗ ನಿನ್ಗೆಲ್ಲವನ್ನು ಮಾಡಿದ್ದೇನೆ, ಆದ್ರೆ ನೀನು ಈ ಸಮಯದಲ್ಲಿ ನನಗೆ ಹೆಲ್ಪ್ ಮಾಡ್ಲಿಲ್ಲ ಅಥವಾ ನೀನ್ ನನಗೆ ಸಹಾಯ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಬಾರಿ ನಾವು ನೋವಿನಂತಾಗಿರಬಹುದು ಅಥವಾ ನಮಗೆ ಒಂದು ಬೇಜಾರಾದಾಗ ನಾವು ಅದನ್ನು ಹೊರ ಹಾಕಿರ್ತೇವೆ. ಶ್ರೀಕೃಷ್ಣರು ಹೇಳ್ತಾರೆ ಅದನ್ನು ನೀನ್ ಹೇಳಿದ ತಕ್ಷಣ ನೀನ್ ಮಾಡಿದ್ದು ಕೂಡ ಅಲ್ಲಿ
ಸರಿ ಆಯ್ತು ಅಂತ ಹೇಳಿದ್ರೆ ನಾವು ಯಾವ ಕೈಯಿಂದ ಮಾಡಿರ್ತೇವೆ, ಈಗ ಎಡಗೈಯಿಂದ ಮಾಡಿದ್ರೆ ಬಲಗೈಗೆ ಗೊತ್ತಾಗದಂತಹ ಸಹಾಯ ನಿಸ್ವಾರ್ಥಿದ್ರೆ ನಾವು ಮಾಡಿದ್ದ ಒಂದು ಕಾರ್ಯ ಕೂಡ ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರೆ ನಾವ್ ಯಾವುದನ್ನು ಕೂಡ ಹೇಳ್ಕೊಂಡು ತಿರುಗಾಡ್ಬಾರ್ದು. ನಾನು ಇಷ್ಟು ಮಾಡಿದ್ದೇನೆ, ಇವರಿಗೆ ಮಾಡಿದ್ದೇನೆ, ಇವರಿಗೆ ಸಹಾಯ ಮಾಡಿದ್ದೇನೆ, ದಾನ ಧರ್ಮವನ್ನು ಮಾಡಿದ್ದೇನೆ ಅಂತ ಹೇಳಿ. ದಾನ ಧರ್ಮದಲ್ಲಿ ಯಾವುದೇ ರೀತಿಯ ನಾವು ಮೆಚ್ಚುವಂತಹ ಸಾಧನೆ ಏನಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೇಹ ಅನ್ನೋದು ದೇವರ ಕೊಟ್ಟಂತಹ ಭಿಕ್ಷೆ. ಅದರಲ್ಲಿ ನಮಗೆ ಕೊಟ್ಟಿರುವ ಭಿಕ್ಷೆಯಲ್ಲಿ ನಾವು ಇನ್ನೊಬ್ಬರಿಗೆ ಕೊಟ್ಟುದ್ರಲ್ಲಿ ಅದು ಯಾವುದೇ ರೀತಿಯ ಸಾಧನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅದನ್ನು ಕೊಟ್ಟಿರುವಂತಹ ಮಹಾನ್ ವ್ಯಕ್ತಿಗಳಾಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಎಷ್ಟೊಂದು ನಾವು ದೇವರಿಗೆ ಅಥವಾ ಇನ್ನೊಬ್ಬರಿಗಾಗಿ ನಾವು ಕೊಡ್ತೇವೆ ನೋಡಿ, ಅದರ ಪ್ರತಿಯಾಗಿ ಅದರ 1-2 ಪಟ್ಟಷ್ಟು ನಮ್ಮ ಮನೆಗೆ ಬರ್ತದೆ ಅಂತಾನೆ ತಿಳ್ಕೊಳ್ಬಹುದು. ಕರ್ಮ ಯಾವ ರೀತಿಯಾಗಿ ನಮಗೆ ರಿಟರ್ನ್ ಆಗಿ ಬರ್ತದ ಅನ್ನೋದನ್ನ ಈ ಸಂಪೂರ್ಣ ಭಾಗದಲ್ಲಿ ನಾವು ಅಥವಾ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನೇ ವಿಡಿಯೋವನ್ನು ದಯವಿಟ್ಟು ನಾನು ದಿನಾಲೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗಾಗಿ ನೀವು ದಿನನಿತ್ಯ ಕೂಡ ಶ್ಲೋಕಗಳನ್ನು ಕೇಳ್ತಾ ಹೋಗ್ಬೋದು. ಮತ್ತೆ ನಿಮ್ಗೆ ಕೂಡ ಭಗವದ್ಗೀತೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡ ರೀತಿಯಾಗಿರ್ತದೆ. ಇದರಿಂದ ನೀವು ಏನೋ ಸಂಕಷ್ಟದಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ ದೇವರಿದ್ದಾರೆ ಅನ್ನೋದೊಂದು ನೆನಪಿಗೆ ಬರ್ತದೆ. ಹಾಗಾಗಿ ಶ್ರೀಕೃಷ್ಣನ ನಾಮಸ್ಮರಣೆ ಯಾವತ್ತೂ ಕೂಡ ಮಾಡಿ. ಶ್ರೀಕೃಷ್ಣರ ಯಾವತ್ತೂ ಕೂಡ ಅವರ ಅನುಗ್ರಹ ಎಲ್ಲರ ಮೇಲೆ ಕೂಡ ಇರ್ಲಿ ಅಂತ ನಾನು ಯಾವತ್ತೂ ಕೂಡ ಆಶಿಸ್ತೇನೆ. ಅಷ್ಟೇ ಅಲ್ಲದೆ ಏನಂತ ಹೇಳಿದ್ರೆ ಈ ಕರ್ಮಯೋಗ ಅನ್ನೋದು ತುಂಬಾ ಸಂಪೂರ್ಣವಾಗಿ ನಾವು ಅರ್ಥಕೊಂಡಾಗ ಜೀವನದಲ್ಲಿ ಯಾವುದೇ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಈ ಭಗವದ್ಗೀತೆ ಓದಾಗ ನಮ್ಮ ಮನಸ್ಸು ಸ್ಥಿರಕ್ಕೆ ಬರ್ತದೆ ಅಂತ ಹೇಳಿದ್ರೆ ನಾನು ನನ್ನದು ಅನ್ನೋದು ಏನೂ ಕೂಡ ಇಲ್ಲ, ಸರ್ವವೂ ದೇವರೇ ಕೊಟ್ಟದ್ದು. ಭಾವನೆಗಳನ್ನೋದು ಅಥವಾ ಈ ನಮ್ಮಲ್ಲಿ ಹುಟ್ಟುವಂತಹ ಕಾಮ, ಕ್ರೋಧ, ಮದ, ಮತ್ಸರ ಅನ್ನೋದು ಕೂಡ ಅದು ದೇವರ ಹಿಡಿತದಲ್ಲಿದ್ದದು. ನಮ್ಮದೇನು ನಾವು ಅವರು ಆಡಿಸಿದಾಗೆ ಆಡುವ ಏನ್ ಹೇಳ್ತಾರೆ ಗೊಂಬೆ ತರ. ಹಾಗಾಗಿ ಇರುವಷ್ಟು ದಿವಸ, ನಾಳೆ ಇರ್ತೇವೋ ಅಥವಾ ಇವತ್ತು ನೈಟೇ ಇರ್ತೇವೋ ಇಲ್ಲೋ ಗೊತ್ತಿಲ್ಲ, ಇರುವಷ್ಟು ದಿವಸ ನಮಗೆ ಪ್ರೀತಿ ಕೊಡುವ ಜೀವಗಳ ಜೊತೆ, ನಮಗೆ ಪ್ರೀತಿಯನ್ನು ಅಥವಾ ನಮ್ಮನ್ನು ಹೊಂದಿಕೊಂಡು ಹೋಗುವ ಜೀವಗಳ ಜೊತೆ ಯಾವತ್ತೂ ಕೂಡ ಒಳ್ಳೆ ರೀತಿಯಾಗಿರುವ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲ, ಇವತ್ತಿದ್ದ ಮನುಷ್ಯ ನಾಳೆ ಇರುವುದಿಲ್ಲ, ಅಥವಾ ನಿನ್ನಿದ್ದ ಮನುಷ್ಯ ಇವತ್ತು ನಾಳೆ ಮಾತಾಡ್ಬೇಕನ್ನೋ ಅಷ್ಟರಲ್ಲಿ ಅವನ ಜೀವನೇ ಹೊರಟು ಹೋಗಿರ್ತದೆ. ಅಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಾರೋ ಮಾಡಿದಂತ ಅಥವಾ ನಾವು ಎಷ್ಟೋ ಜನ್ಮಗಳ ಹಿಂದೆ ಮಾಡಿರುವಂತಹ ಪಾಪಗಳು ಅದು ಇವಾಗ ನಮಗೆ ಸಿಗ್ತಿರ್ತದೆ. ಹಾಗಾಗಿ ಯಾಕೆ ಕೋಪ, ಮದ, ಮತ್ಸರ ಅಥವಾ ಇನ್ಯಾವುದೋ ರೀತಿಯಾಗಿ ಯಾಕೆ ಇರುವಷ್ಟು ದಿವಸ ಎಲ್ಲರ ಜೊತೆ ಅನ್ಯೋನ್ಯವಾಗಿ, ಸಂತೋಷವಾಗಿ, ಖುಷಿಯಾಗಿ ಏನೋ ಮಾಡಿದಂತಹ ತಪ್ಪುಗಳಿಗೆ ಕ್ಷಮೆ ನೀಡಿದ್ರೆ ನಿಮಕ್ಕಿಂತ ಒಳ್ಳೆಯ ಗುಣ ಬೇರೆಯವ್ರ ಹತ್ರ ಇರಲ್ಲ. ಅಥವಾ ಕ್ಷಮೆ ಮಾಡಿದ ತಕ್ಷಣ ನಿಮಗೆ ಒಳ್ಳೆಯ ಭಾವನೆಗಳು ಅಥವಾ ಒಳ್ಳೆಯ ಮಾರ್ಗ ನಿಮ್ಗೆ ಕೂಡ ಸಿಗ್ತದೆ. ಹಾಗಾಗಿ ತಪ್ಪಿಗೆ ಯಾವತ್ತೂ ಕೂಡ ಶಿಕ್ಷೆಯನ್ನು ವಿಧಿಸದೆ ಅಥವಾ ತಪ್ಪಿನ ಅರಿವು ಮೂಡಿಸದೆ ನಿಜವಾದ ಧರ್ಮ ಅಂತಾನೆ ಹೇಳ್ಬೋದು. ಹಾಗಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ನಿಮ್ಮ ಹತ್ರ ಬಂದಾಗ ದಯವಿಟ್ಟು ಅವರನ್ನು ಕ್ಷಮಿಸಿ. ಯಾಕಂತ ಹೇಳಿದ್ರೆ ಒಬ್ಬರು ನಮ್ಮನ್ನು ತಪ್ಪಾಗಿದೆ ಅಂತ ಹೇಳಿ ಅರ್ಥಕೊಂಡ್ಮೇಲೆ ನಾವು ಕ್ಷಮಿಸದಿದ್ರೆ ನಾವು ದೊಡ್ಡ ಪಾಪಿಗಳಾಗ್ತೇವೆ ನೆನಪಿಡೆ. ಹಾಗಾಗಿ ನಮ್ಮಲ್ಲಿ ನಮ್ಮ ಹತ್ರ ನನ್ನ ತಪ್ಪಾಗಿದೆ, ನನ್ನನ್ನು ಕ್ಷಮಿಸು ಅಂತ ಹೇಳಿ ಯಾರು ಕೂಗಾಡ್ತಾರೋ ಅವರನ್ನು ದಯವಿಟ್ಟು ಕ್ಷಮಿಸಿ. ಯಾಕಂತ ಹೇಳಿದ್ರೆ ಅವರ ಅರಿವಾದ್ಮೇಲೆ ಬಂದಿದಾರಲ್ವಾ, ಸೊ ದಯವಿಟ್ಟು ಅವರನ್ನು ಕ್ಷಮಿಸಿ. ಅಷ್ಟೇ ಅಲ್ಲದೆ ಏನೇ ಆಗ್ಲಿ ಆಸ್ತಿ ಅಂತಸ್ತು ಅನ್ನೋದು ಯಾವುದು ಕೂಡ ನಾವು ಸತ್ ಮೇಲೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಕೋಟಿ ಆಸ್ತಿ ಮಾಡಿ ಕೂಡ ಯಾರು ತಗೊಂಡು ಹೋಗಿದಾರ ಇಲ್ಲ. ಬದುಕುಳಿದವರದ ಜೀವನ ಒಳ್ಳೆಯದಾಗ್ತದೆ. ಹಾಗಾಗಿ ದಿನನಿತ್ಯ ಕೂಡ ಒಳ್ಳೆಯ ದೇವರ ನಾಮಸ್ಮರಣೆ ಮಾಡಿ ಇನ್ನೊಬ್ಬರಿಗೆ ಯಾವತ್ತೂ ಕೂಡ ಕೆಡಕನ್ನು ಬಯಸಬೇಡಿ. ಅಥವಾ ನನ್ನದೇ ಅಥವಾ ನಾನೇ ಬೆಳಿಬೇಕು, ನಾನೇ ಸೌಂದರ್ಯವಂತ ಅಂತ ಹೇಳಿ ಅಹಂ ಅನ್ನೋದು ಯಾವತ್ತೂ ಕೂಡ ಬೇಡ. ಎಲ್ಲರೂ ಕೂಡ ದೇವರ ಮುಂದೆ ಸಮಾನರು. ಹಾಗಾಗಿ ನಮ್ಮಲ್ಲಿ ವರ್ಣಭೇದ ಇದ್ರೆ ಕೂಡ, ಜಾತಿ ಭೇದ ಇದ್ರೆ ಕೂಡ ಮನಸ್ಸು ಅನ್ನೋದು ಶ್ರೀಕೃಷ್ಣನ ಹತೋಟಿಯಲ್ಲಿ ಇದ್ದಿರ್ತದೆ. ಹಾಗಾಗಿ ಮನಸ್ಸು ಅನ್ನೋದು ನಾವು ಮಂಗನ ತರ ಆಟ ಆಡಿಸಬಾರ್ದು, ಹೊರತಾಗಿ ಸ್ಥಿರವಾಗಿ ಇಟ್ಟು ಮುಂದಕ್ಕೆ ಹೋಗುವ ಅಂತ ಹೇಳ್ತಾ ಶ್ರೀಕೃಷ್ಣನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಹಾಗೆ ನನಗೆ ಬೆಂಬಲಿಸಿ ಅಂತ ಹೇಳ್ತಾ ಈ ಅಧ್ಯಾಯ 3 ಶ್ಲೋಕ 1 ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.